ಎಲ್ರಿಗೂ ನಮಸ್ಕಾರ. GTG ಕನ್ನಡ ಲಘುಹಾಸ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ತಾನೆ? ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ. ಅಂದ ಹಾಗೆ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ವಿಡಿಯೋದ ಶೀರ್ಷಿಕೆ ನಾಯಿ ಪಾಲನೆ. ನಾಯಿ ಪಾಲನೆ ಇದೆಂಥದ್ದು ಅಂತ ಕೇಳಬೇಡಿ. ಇತ್ತೀಚೆಗೆ ಜನಪ್ರಿಯವಾಗುತ್ತಿರುವ ಉದ್ಯೋಗ ನಾಯಿ ಪಾಲನೆ. ನೀವು ಸಮಾಜಶಾಸ್ತ್ರ ಪಾಠದಲ್ಲಿ ಸಿಂಧೂ ನಾಗರಿಕತೆಯ ಬಗ್ಗೆ ಓದಿರ್ಬೋದು. ಅಲ್ಲಿಯ ಜನರ ಮುಖ್ಯವಾದಂಥ ಉದ್ಯೋಗ ಅಂತ ಹೇಳಿದರೆ ಪಶುಪಾಲನೆ ಅಂತ ನೀವು ಓದಿರ್ತೀರ. ಮುಂದೊಂದು ದಿನ ಹಿಸ್ಟ್ರಿ ಬುಕ್ಕಲ್ಲಿ ಬಹುಶಃ ನೀವು ಈ ವಾಕ್ಯಗಳನ್ನು ಓದಬಹುದು. ಭಾರತದ ಮಹಾನ್ ನಗರಗಳಾದಂತಹ ಬೊಂಬಾಯಿ, ಬೆಂಗಳೂರು, ಕಲ್ಕತ್ತಾ ಮುಂತಾದ ನಗರಗಳ 90% ಜನರ ಉದ್ಯೋಗ ನಾಯಿ ಪಾಲನೆ ಆಗಿತ್ತು. ಆದರೆ ಯಾವ ಉದ್ದೇಶಕ್ಕೆ ಸಾಕುತ್ತಿದ್ರೋ ಗೊತ್ತಿಲ್ಲ ಅಂತ ಅನ್ನುವ ಒಂದು ಎರಡು ಸೆಂಟೆನ್ಸ್ಗಳು ನೀವು ಹಿಸ್ಟ್ರಿ ಪುಸ್ತಕದಲ್ಲಿ ಓದಿದರೆ ಆಶ್ಚರ್ಯ ಖಂಡಿತ ಇಲ್ಲ. ಈ ನಾಯಿಯಲ್ಲಿ ಮನುಷ್ಯರ ಸಮಾಜದಲ್ಲಿ ಇರುವಂತೆ 3 ವರ್ಗಗಳಿವೆ. ಮೊದಲನೆಯದು ಅಪ್ಪರ್ ಕ್ಲಾಸ್ ಅಂತ. ನೀವು ಯಾರ್ದಾದ್ರೂ ಮನೆಗೆ ಹೋದಾಗ ಗೂಡಿನಲ್ಲಿ 2 ಅಡಿ ಮೇಲಕ್ಕೆ ಹಾರಿ ಬೊಗಳಿ ನಿಮ್ಮನ್ನು ಸ್ವಾಗತಿಸುವಂಥ ನಾಯಿ, ಆಲ್ ಸೆಷನ್ಗಳಲ್ಲಿಯೂ ಕೂಡ ಬೊಗಳುವಂಥ ನಾಯಿಗೆ ನಾವು ಅಪ್ಪರ್ ಕ್ಲಾಸ್ ಅಂತ ಕರಿಬೋದು. ಇನ್ನು ಮಿಡಲ್ ಕ್ಲಾಸ್ ನಾಯಿಗಳು ಏನು ಅಂತ ಹೇಳಿದರೆ ಮಧ್ಯಮ ವರ್ಗದ ಜನರ ಮನೆಯಲ್ಲಿ ಕಟ್ಟಿ ಹಾಕಿ ಸಾಕಲ್ಪಡುವಂಥ ನಾಯಿಗಳು. ಈ ನಾಯಿಗಳು ಹೇಗೆ ಅಂತ ಹೇಳಿದರೆ 6ಕ್ಕೆ ಏರದೆ 3ಕ್ಕೆ ಇಳಿಯದೆ ಏನು ಹಾಕಿದ್ರೋ ಅದನ್ನು ತಿಂದು ತೆಪ್ಪಗೆ ಬಾಲ ಅಲ್ಲಾಡಿಸಿಕೊಂಡು ಕೂರುವ ನಾಯಿಗಳು. 3ನೇ ವರ್ಗ ಯಾವುದು ಅಂತ ಹೇಳಿದರೆ ಯಾರಿಗೂ ಬೇಡದ ಬಿಸಾಡಿದಂಥ ಆಹಾರವನ್ನು ಬೀದಿಯಲ್ಲಿ ಆಯ್ಕೊಂಡು ತಿನ್ನುವಂತಹ, ಬೀದಿಯಲ್ಲಿ ಬಡವಾನಿ ಮಡಗದಂಗಿರುವಂಥ ಮಲಗುವ ಬೀದಿ ನಾಯಿಗಳು. ಇತ್ತೀಚೆಗೆ ನಾಯಿ ಸಾಕುವಂಥ ಭರಾಟೆಯನ್ನು ನೋಡಿದಾಗ ನನಗೆ ಇತ್ತೀಚಿನ ನಾಯಿಗಳಿಗೆ ಈ 3ರ ಅವಶ್ಯಕತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಮೊದಲನೇದೇನು ಅಂತ ಹೇಳಿದರೆ, ನಾವೆಲ್ಲ ಹಿಂದೆ ದನದ ದೊಡ್ಡಿಯನ್ನು ನೋಡಿದ್ದೇವೆ. ಬೇಡದ ನಮ್ಮಲ್ಲಿ ಆಕ್ರಮಣ ಮಾಡಿದ ದನಗಳನ್ನು ಕೂಡಿ ಹಾಕಲಿಕ್ಕೆ ದೊಡ್ಡಿದೆ. ಹಾಗೆ ಇತ್ತೀಚೆಗೆ ನಾಯಿ ಹಾವಳಿ ಜಾಸ್ತಿ ಆದ ಕಾರಣ ನಾಯಿ ದೊಡ್ಡಿ ಮತ್ತು ನಾಯಿ ಕೀಪರ್ನ ಅವಶ್ಯಕತೆ ಇದೆ. ಎರಡನೇದೇನು ಅಂತ ಹೇಳಿದರೆ, ಪಾಪ ಶ್ವಾನ ಪ್ರೇಮಿಗಳಿಗೆ ಬೇಸರವಾಗಬಾರ್ದಲ್ಲ, ನಾಯಿಗಳಿಗೆ ಹುಷಾರಿಲ್ಲದಾಗ, ಬೀದಿ ನಾಯಿಗಳಿಗೆ ಎಸ್ಪೆಷಲಿ ಒಂದು ಆಂಬ್ಯುಲೆನ್ಸ್ ಸರ್ವಿಸ್ ಕೂಡ ಬೇಕು, ಅದು ನಾಯಿಯನ್ನು ಕೊಂಡೋಗ್ಲಿಕ್ಕಿರೋದು. 3ನೇದು, ಈ ನಾಯಿಗಳು ವೃದ್ಧರಾದಾಗ ನೋಡಿಕೊಳ್ಳಿಕ್ಕೆ ಜನ ಇಲ್ಲ ನೋಡಿ, ಅದಕ್ಕೋಸ್ಕರ ನಾಯಿಗಳ ವೃದ್ಧಾಶ್ರಮ ಇದ್ದರೆ ನಾಯಿ ಪ್ರೇಮಿಗಳಿಗೆ ಬಹಳ ಖುಷಿಯಾಗ್ಬೋದು. ಇನ್ನೊಂದು ಇತ್ತೀಚೆಗೆ ಜನಪ್ರಿಯವಾಗುತ್ತಿರೋ ವಾಕ್ಯ ಅಂತ ಹೇಳಿದರೆ, ಸಾಕು ನಾಯಿಗೆ ರಾಜಯೋಗ, ಸಾಕಿದ ತಂದೆ ತಾಯಿಗಳಿಗೆ ವೃದ್ಧಾಶ್ರಮದ ಯೋಗ. ಈ ನಾಯಿ ಸಾಕಿದವರು ಬೆಳಗ್ಗೆ ಎದ್ದು ವಾಕಿಂಗ್ ಸ್ಟಿಕ್ಕಿನ ಬದಲು ಕೈಯಲ್ಲಿ ನಾಯಿ ಸಂಕೋಲನ್ನು ಹಿಡಿದುಕೊಂಡು ತಿರುಗಾಡುವುದನ್ನು, ವಾಕಿಂಗ್ ಹೋಗುವುದನ್ನು ನೋಡಿದ್ದೇನೆ ನಾನು. ಆಗ ನನಗೊಂದು ಕವಿಯ ವಾಣಿ ನೆನಪಾಗುತ್ತೆ, ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ ಅಂತೇಳಿ. ನನಗೆ ಈ ನಾಯಿ ಸಾಕಿದವರು ವಾಕಿಂಗ್ ಹೋಗುವಾಗ ಬಹುಶಃ ಅವರ ಮನದಲ್ಲಿ ಉತ್ಪನ್ನವಾಗುವಂಥ ವಾಕ್ಯ ಇದಿರಬಹುದು, ನನ್ನ ಮನೆ ಶುಚಿಯಾಗಿರಲಿ ಬೀದಿಯೆಲ್ಲ ಗಲೀಜಾಗಿರಲಿ ಅಂತ. ಹೀಗೆ ವಾಕಿಂಗ್ ಹೋಗುವಂಥ ನಾಯಿಗಳು ಖ್ಯಾತ ಪತ್ತೇದಾರರಂತೆ ಯಾವುದೋ ಗಹನ ಕಾರ್ಯ ಮಾಡಲಿಕ್ಕೆ ನೆಲವನ್ನು ಮೂಸಿ ನೋಡ್ತಾ ಹೋಗುತ್ತವೆ. ಸ್ವಲ್ಪ ಮುಂದೆ ಹೋದಾಗ ತಮಗನುಕೂಲಕರವಾದ ಪರಿಮಳ ಬಂದಂತಹ ನೆಲದಲ್ಲಿ ತಮಗೆ ಬೇಕಾದ ಅನುಕೂಲಕರವಾದ ಕೆಲಸವನ್ನು ಮಾಡಿ ಮುಂದಕ್ಕೆ ವಾಕಿಂಗ್ ಹೋಗುತ್ತವೆ. ಇನ್ನೊಂದು ನಮೂನೆ ನಾಯಿಗಳುಂಟು. ಅದು 2 ವೀಲರ್ ಇರಲಿ 4 ವೀಲರ್ಲಿ ಅದರೊಂದಿಗೆ ಸ್ಪರ್ಧೆಗಿಳಿಯುವಂಥ ನಾಯಿಗಳು. ಬಹುಶಃ ಇವುಗಳನ್ನು ಒಲಿಂಪಿಕ್ಸ್ಗೂ ಕಳಿಸಬಹುದೇನೋ. ಇವುಗಳು ಹೇಗೆ ಓಡ್ತವೆ ಅಂತ ಹೇಳಿದರೆ, ನಾನಿನ್ನ ಬಿಡಲಾರೆ ಎನ್ನುವಂತೆ ಧಾವಿಸುತ್ತವೆ. ಇವರು 40 ಕಿಲೋಮೀಟರ್ನಲ್ಲಿ ಧಾವಿಸಿದಾಗ ನೀನನ್ನ ಗೆಲ್ಲಲಾರೆ ಅಂತ ಆಕ್ಸಿಲೇಟರ್ ತುಳ್ಕೊಂಡು ಆ ವಾಹನ ಚಾಲಕರು ಇನ್ನೊಂದು 60-80 ಕಿಲೋಮೀಟರ್ ಸ್ಪೀಡಿನಲ್ಲಿ ಓಡಬೇಕು, ಇಲ್ಲದಿದ್ದರೆ ಬಚಾವಿಲ್ಲ. ಈ ನಾಯಿ ಸಾಕುವವರು ನಾನು ಕೇಳಿದೆ, ಯಾಕೆ ನಾಯಿ ಸಾಕ್ತೀರಾ ಅಂತ. ಅದರಿಂದ ಏನು ಪ್ರಯೋಜನ ಇಲ್ಲ, ಏನು ಉತ್ಪನ್ನಗಳು ದೊರೆಯುವುದಿಲ್ವಲ್ಲ. ಅದಕ್ಕೆ ಅವರು ಹೇಳಿದರು, ಸುಮ್ಮನಿರಿ ಸರ್ ನೀವು, ನಾಯಿ ನಮಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ ಅಂತ. ಆಗ ನನ್ನ ಮನಸ್ಸಿಗೊಂದು ಭಾವನೆ ಬಂತು, ಅದು ತಪ್ಪೋ ಸರಿಯೋ ಗೊತ್ತಿಲ್ಲ. ಬಹುಶಃ ನಾಯಿ ಸಾಕುವವರೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ
ಆ ಸೆಕ್ಯೂರಿಟಿಗೋಸ್ಕರ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ನೇಮಕ ಮಾಡಿದ್ರು ಅಂತೇಳಿ. ಆದರೆ ಇಡೀ ಭಾರತದಲ್ಲಿ ಬಹುಶಃ ಒಂದು 25 ಕೋಟಿ ಜನರಿಗೆ ಉದ್ಯೋಗ ದೊರೆಯುತ್ತದೆ. ಅಷ್ಟು ಜನರ ಮನೆಯೂ ಕೂಡ ಉದ್ಧಾರ ಆಗುತ್ತೆ. ನನಗನ್ಸೋದೇನು ಅಂತ ಹೇಳಿದ್ರೆ, ನಾಯಿ ಸಾಕಲಿಕ್ಕೆ ಸೋಪು, ಇಂಜೆಕ್ಷನ್ನು, ಮಟನ್ನು, ಚಿಕನ್ನು, ಶಾಂಪು ಇದಕ್ಕೆಲ್ಲ ಆಗುವ ಖರ್ಚಿಗಿಂತ ಕಡಿಮೆ ಖರ್ಚು ಬಹುಶಃ ಈ ಸೆಕ್ಯೂರಿಟಿ ಗಾರ್ಡ್ಗೆ ಸಂಬಳ ಕೊಡಲಿಕ್ಕೆ ಸಾಕಾಗ್ಬೋದು. ಇನ್ನೊಂದು ವರ್ಗ, ನಾನು ಹೇಳಿದಾಗೆ 3ನೇ ವರ್ಗ ಉಂಟು ನೋಡಿ, ಬೀದಿ ನಾಯಿಗಳು. ಇದೊಂದು ವಿಲಕ್ಷಣವಾದಂಥ ವರ್ಗ. ಎಲ್ಲ ಬೀದಿಗಳಲ್ಲಿಯೂ ಕೂಡ ಬೀದಿ ನಾಯಿಗಳಿವೆ. ನಮ್ಮ ಬೀದಿ ನಾಯಿಗಳಲ್ಲಿ ಒಂದು ಬೀದಿ ನಾಯಿಗಳ ಸಂಘವೇ ಉಂಟು. ಇವುಗಳ ಮುಖ್ಯವಾದ ಕೆಲಸ ಏನು ಅಂತ ಹೇಳಿದ್ರೆ, ಗೋಳಾಡುವುದು, ಊಳಿಡುವುದು, ಬೊಳ್ಳ ಹಾಕುವುದು, ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡ್ತಾರೆ. ಅದೇನು ಅಂತ ಹೇಳಿದ್ರೆ ಪ್ರೈವೇಟ್ ಸೆಕ್ಯೂರಿಟಿಯನ್ನು ಕೊಡುವಂಥದ್ದು. ಇವುಗಳು ಹೆಂಗೆ ಪ್ರೈವೇಟ್ ಸೆಕ್ಯೂರಿಟಿ ಕೊಡ್ತವೆ ಅಂತ ಹೇಳಿದ್ರೆ, ಯಾರದ್ದಾದರೂ ಮನೆಯಲ್ಲಿ ಜನ ಇಲ್ಲ, ಅತಿಥಿ ಅಭ್ಯಾಗತರು ಆಗಮಿಸಿದ ಕೂಡಲೇ ಇವರು ಬೊಗಳಿ ಮನೆಯನ್ನು ಎಚ್ಚರಿಸುವಂಥದ್ದು, ಆಮೇಲೆ ಇನ್ನೆಲ್ಲ ಕೆಲಸವನ್ನು ಕೂಡ ಮಾಡುತ್ತವೆ. ಆಮೇಲೆ ಈ ಬೀದಿ ನಾಯಿಗಳ ಸಂಘಟನೆ ಎಷ್ಟು ಜೋರಾಗಿದೆ ಅಂತ ಹೇಳಿದ್ರೆ, ಈ ಬೀದಿಗೆ ಯಾವುದಾದರೂ ದರವೇಸಿ ಪರದೇಸಿ ನಾಯಿ ಹೊಸತಾಗಿ ಬಂದಾಗುವಾಗ ಇವರೊಂದಷ್ಟು ಬೊಗಳಿ ಅವುಗಳನ್ನು ಕೇಳುತ್ತೇವೆ. ಆ ಬೊಗಳಿದಾಗ ಬಹುಶಃ ನನಗೆ ಹೀಗೆ ಅನಿಸೋದು, ಮೊದಲನೆಯದು ಬೊಗಳಿದಾಗ ನಿನ್ನ ಐಡೆಂಟಿಟಿ ಕಾರ್ಡ್ ಎಲ್ಲಿ, ಎರಡನೇ ಬೊಗಳಿಕೆ ನಿನ್ನ ಆಧಾರ್ ಕಾರ್ಡ್ ಎಲ್ಲಿ, ಮೂರನೆಯ ಬೊಗಳಿಕೆ ನಿನ್ನ ಪಾಸ್ಪೋರ್ಟ್ ಎಲ್ಲಿ. ಇದನ್ನು ನೋಡಿದಾಗ ನನಗೆ ಅನ್ನಿಸುತ್ತದೆ, ನಮಗಿಂತ ಇವರೇ ಬೆಟರ್ ಅಂತೇಳಿ. ನಾವು ಬಾಂಗ್ಲಾದೇಶಿಯರು ಯಾರಾದರೂ ಬಂದರೆ ಅವರ ಪಾಸ್ಪೋರ್ಟು, ಆಧಾರ್ ಕಾರ್ಡು ಯಾವುದು ಕೇಳದೆ ಅವರಿಗೆ ಇಲ್ಲಿ ಆಧಾರ್ ಕಾರ್ಡ್ ಇಲ್ಲದಿದ್ದರೂ ಕೂಡ ಇಲ್ಲಿ ಬದುಕಲಿಕ್ಕೆ ಆಧಾರವನ್ನು ಮಾಡಿಕೊಟ್ಟಿದ್ದೇವೆ. ಬಹುಶಃ ನಮಗಿಂತ ಈ ನಾಯಿಗಳಿಗೆ ಒಂಥರದ ಜಾಗೃತಿ ಜಾಸ್ತಿ ಇದೆ ಅಂತೇಳಿ ಅಂದ್ಕೊಂಡಿದೆ. ಅವರಿಗಿರೋ ಬುದ್ಧಿ ನಮಗಿಲ್ವಲ್ಲ ಅಂತ. ಇನ್ನು ನೆಕ್ಸ್ಟ್, ಕಟ್ಟಿ ಹಾಕಿದ ನಾಯಿ ಅಂತ ಒಂದು ವರ್ಗ ಇದೆ. ಬೀದಿ ನಾಯಿಗಳು ಬೀದಿಯ ಜನರಿಗೆ ಭಯೋತ್ಪಾದಕರಾದರೆ, ಕಟ್ಟಿ ಹಾಕಿದ ನಾಯಿಗಳು ಆ ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರಿಗೆ ಭಯೋತ್ಪಾದಕರಾಗಿದ್ದಾರೆ. ಒಂದು ಮಾತು ಹೇಳ್ತಾರೆ, ಒಂದು ಭರತ ವಾಕ್ಯ, ಯಾರದೇ ಮನೆಗೆ ಹೋಗಲಿ ಸ್ವಾಮಿ ನಮ್ಮ ನಾಯಿ ಕಚ್ಚಲ್ಲ ಅಂತ ಹೇಳ್ತಾರೆ. ಆಗ ನನಗೆ ಅನಿಸುತ್ತೆ, ನಾಯಿ ಕಚ್ಚಲ್ಲ ಅಂತ ಇವ್ರು ಹೇಳ್ತಾರೆ, ಅದು ಕಚ್ಚಲ್ಲ ಅಂತ ಏನು ಗ್ಯಾರಂಟಿ? ಇದು ಕಚ್ಚಿದ್ರೆ ಬಹುಶಃ 1/4 kg ಮಾಂಸ ಮೊದಲೇ ನಾವೆಲ್ಲ ನರಪೇತಲರು, ನಮ್ದು ಕಿತ್ತು ಹೋಗ್ಬೋದು ಅಂತೇಳಿ ಅನ್ನಿಸ್ಕೋತೀನಿ. ಇನ್ನೊಂದು ಗಾದೆ ಉಂಟು, ಬೊಗಳೋ ನಾಯಿ ಕಚ್ಚಲ್ಲ ಅಂತ. ಬಹುಶಃ ಈ ಗಾದೆಯ ಮೇಲೆ ನನಗೆ ಅಷ್ಟು ವಿಶ್ವಾಸ ಇಲ್ಲ. ಇನ್ನು ಇಂಗ್ಲಿಷರ ಗಾದೆ, ಅದರ ಮೇಲೆ ನನಗೆ ವಿಶ್ವಾಸ ಜಾಸ್ತಿ. ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್ ಅಂತ ಹೇಳಿದ್ರೆ, ಬೊಗಳುವಂತ ನಾಯಿ ಕೆಲವೊಮ್ಮೆ ಕಚ್ಚಲು ಕೂಡ ಬಹುದು. ಯಾಕೆ ಅಂತ ಹೇಳಿದ್ರೆ, 1-2-3 ಸಾರಿ ನಾಯಿಗಳಿಂದ ನಾನು ಕಚ್ಚಿಸ್ಕೊಂಡಿದ್ದೇನೆ. ಒಂದು ಜಾನಪದ ಕವಿಯ ಒಂದು ಕವನವನ್ನು ನಾವು ಕೇಳಿದ್ದೇವೆ, ಕೂಸಿದ್ದ ಮನಿಗೆ ಬೀಸಣಿಕೆ ಜಾತಕ ಅಂತೇಳಿ. ಅದನ್ನು ನಾನು ಮಾರ್ಪಡಿಸಿಕೊಂಡು ಜಾನಪದ ಕವಿಗಳ ಕ್ಷಮೆ ಕೇಳುತ್ತಾ ಹೇಳ್ತೇನೆ. ನಾಯಿದ್ದ ಮನೆಗೆ ಕರೆಗಂಟೆ ಜಾತಕ, ನಾಯಿ ಕಂದಮ್ಮ ಒಳ ಹೊರಗ ತಿರುಗಾಡಿ ಬೊಗಳಿದರ, ಒಳಗಿದ್ದ ಯಜಮಾನಾಗ ಅತಿಥಿಗಳ ಆಗಮನ ತಿಳಿತೈತ. ನಾಯಿ ಕಂದಮ್ಮ ತಿರುಗಾಡಿ ಬೊಗಳಿದರ, ಒಳಗಿದ್ದ ಯಜಮಾನಾಗ ಅತಿಥಿಗಳ ಆಗಮನ ತಿಳಿದೈತ. ಇತ್ತೀಚೆಗೆ ಎಮ್ಮೆ ಕೊಳ್ಳಲಿಕ್ಕೆ ಲೋನು ತಗೊಳ್ಳುವವರು ಕಡಿಮೆ ಆಗಿದ್ದಾರೆ, ದನ ಕೊಳ್ಳಲಿಕ್ಕೆ ಲೋನು ತಗೊಳ್ಳುವವರು ಕಡಿಮೆ ಆಗಿದ್ದಾರೆ. ಬಹುಶಃ ಅದು ಅಗ್ಗಕ್ಕೆ ಸಿಗುತ್ತೆ ಅಂತ ಕಾಣುತ್ತದೆ. ಆ ನಾಯಿ ಬಹಳ ಕಾಸ್ಟ್ಲಿ ಆಗಿದೆ. ಆಲ್ ಸೆಷನ್ ನಾಯಿ, ಡ್ಯಾಶ್ ಹೊಂಡಾ ನಾಯಿ ಇವುಗಳಿಗೆಲ್ಲ 20-30 ಸಾವಿರ ಬೆಲೆ ಬಾಳುವ ಕಾರಣ ಬಹುಶಃ ಬ್ಯಾಂಕಿನವರು ಇನ್ನು ಮುಂದೆ ನಾಯಿ ಕೊಳ್ಳಲಿಕ್ಕೂ ಕೂಡ ಲೋನ್ ಸ್ಕೀಮ್ ಮಾಡಿದರೆ ಒಳ್ಳೆಯದು. ಆಮೇಲೆ ಇನ್ನು ಬರಬೇಕಾದಂತಹ ಒಂದಷ್ಟು ಸಂಘಟನೆಗಳಿವೆ. ಉದಾಹರಣೆಗೆ ಬೀನಾ ಪೋಷಕರ ಕೋಆಪರೇಟಿವ್ ಸೊಸೈಟಿ. ಬೀನಾ ಅಂದರೆ ಬೀದಿ ನಾಯಿಗಳ ಅಂತ, ಬೀದಿ ನಾಯಿಗಳ ಮಹಾಪೋಷಕರ ಕೋಆಪರೇಟಿವ್ ಸೊಸೈಟಿ. ಇನ್ನು ನಾಯಿ ಪಾಲಕರ ಸ್ವಸಹಾಯ ಸಂಘ, ನಾಯಿ ಪಾಲಕರ ಬ್ಯಾಂಕು. ಇದೆಲ್ಲ ಬಂದರೆ ನಾಯಿ ಪ್ರೇಮಿಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತ. ಈ ನಾಯಿಯ ಬಗ್ಗೆ ಭಾಳ ಹೇಳ್ತಿರಲ್ಲ, ನಿಮ್ಗೆ ಯಾಕೆ ನಾಯಿ ಮೇಲೆ ಸಿಟ್ಟು ಅಂತ ಕೇಳ್ಬೋದು. ನಾಯಿ ನಿಮಗೇನೋ ಪೆಟ್ಟು, ಅದು ಕಚ್ಚಿದ್ರೆ ನಮಗೆ ಪೆಟ್ಟು, ಅದಕ್ಕೆ ನಾಯಿ ಮೇಲೆ ನಮಗೆ ಸಿಟ್ಟು ಅಷ್ಟೇ, ಬೇರೆ ಏನಿಲ್ಲ. ಅಂದಿನ ಕಾಲದಲ್ಲಿ ನಾಯಿ ಸಾಕುವವರ ಒಂದು ಬೇಡಿಕೆಗಳು ಬಹಳ ಲಿಮಿಟೆಡ್ ಆಗಿತ್ತು. ಇಷ್ಟೇ, ಒಂದು ಹಿಡಿಗೆ, ಒಂದು ಅಲ್ಯೂಮಿನಿಯಂ ಪ್ಲೇಟು, ಒಂದು ಗೋಣಿ ತಾಟು, ಅದಕ್ಕೆ ಒಂದಷ್ಟು ಹಳಸಿದ ಅನ್ನವೋ ಯಾವುದೋ ಒಂದಿಷ್ಟು ಅನ್ನ. ಬಹುಶಃ ನನಗೆ ಅನಿಸೋದು ಇವತ್ತು ಇಷ್ಟು ಭಿಕ್ಷುಕರಿಗೂ ಕೂಡ ಸಾಲದು. ಅಂದು ನಾಯಿಗೆ ಹಾಕಿದ ಆಹಾರವನ್ನು ಇಂದು ನಾಯಿಗೆ ಹಾಕಿದರೆ ಅದು ಬಹುಶಃ ತಿನ್ನುವುದು ಬಿಡಿ, ಮೂಸಿಯೂ ಕೂಡ ನೋಡಲಿಕ್ಕಿಲ್ಲ. ಏನು ಮಾಡೋದು ಹೇಳಿ? ಇವತ್ತು ನಾಯಿ ಸಾಕಬೇಕು ಅಂತ ಹೇಳಿದರೆ ನಾಯಿಯ ಮನೆ ಅಂದರೆ ಗೂಡು, ಶಾಂಪು, ಮಟನ್ನು, ಚಿಕನ್ನು ನಮಗಿಲ್ಲದಿದ್ದರೂ ಅದಕ್ಕೆಲ್ಲ ಬೇಕು.
ಏನು ಮಾಡೋದು ಹೇಳಿ? ಕಾಲಾಯ ತಸ್ಮೈ ನಮಃ. ಎಲ್ರಿಗೂ ಕೂಡ ನಮಸ್ಕಾರ.